ಫ್ರಾನ್ಸ್ನ ಮುಖ್ಯಸ್ಥರು ಪ್ರಧಾನಮಂತ್ರಿಗಳು ಭಾರತಕ್ಕೆ ಭೇಟಿಯನ್ನು ನೀಡಿದರು. ಇದೇ ಫೆಬ್ರವರಿ 26ನೇ ತಾರೀಕು ಕೆನಡಾದ ಪ್ರಧಾನಮಂತ್ರಿ ಅಥವಾ ಪ್ರೆಸಿಡೆಂಟ್ ಭಾರತಕ್ಕೆ ಭೇಟಿಯನ್ನು ನೀಡಲಿಕ್ಕಿದ್ದಾರೆ. ಸೊ ಇದು ಏನಪ್ಪ ವಿಶೇಷತೆ ಅಂತ ಕೇಳಿದ್ರೆ ಇದಲ್ಲ ವಿಶೇಷತೆ ಏನು ಅಂತ ಕೇಳಿದ್ರೆ ಅವರು ಭಾರತಕ್ಕೆ ಬರುವ ಮೊದಲಿಗೆ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಆಗಿದ್ದಂಥ ತೌಹರ್ ರಾಣನನ್ನ ಪೌರತ್ವವನ್ನು ರದ್ದು ಮಾಡಿದ್ದಾರೆ. ಅಂದರೆ ಕೆನಡಾದಲ್ಲಿ ಏನು ಮಾಸ್ಟರ್ ಮೈಂಡ್ 29/11ನ ಮಾಸ್ಟರ್ ಮೈಂಡ್ ಆಗಿದ್ದಂತಹ ತೌಹರ್ ರಾಣಾ ಭಾರತದಲ್ಲಿ ಅಕ್ರಮಗಳನ್ನು ಮಾಡಿ ಕೆನಡಾದಲ್ಲಿ ಹೋಗಿ ತಲೆಮರೆಸಿಕೊಂಡಿದ್ನಲ್ಲ, ಆತನ ಪೌರತ್ವವನ್ನು ರದ್ದು ಮಾಡಲಾಗಿದೆ. ವೆರಿ ಸ್ವೀಟ್ ನ್ಯೂಸ್ ಇದು. ಭಾರತ ಭೇಟಿಗೆ ಮುನ್ನ ಒಂದು ಪ್ರಮುಖ ಹೆಜ್ಜೆಯನ್ನು ಇಡಲಾಗಿದೆ. 2008ರ ಮುಂಬೈ ಭಯೋತ್ಪಾದಕ ದಾಳಿಯ ಮಾಸ್ಟರ್ ಮೈಂಡ್ ತೌಹರ್ ರಾಣನನ್ನ ಪೌರತ್ವ ಅರ್ಜಿಯನ್ನ ತಪ್ಪು ಮಾಹಿತಿ ನೀಡಿದ್ದಾರೆ ಅಂತ ಹೇಳಿ ಪೌರತ್ವವನ್ನು ರದ್ದು ಮಾಡಲಾಗಿದೆ. ಪಾಕಿಸ್ತಾನದ ಮೂಲದ ಉದ್ಯಮಿ ತೌಹರ್ ಕೆನಡಾ ಪೌರತ್ವ ರದ್ದು ಮಾಡಲಾಗಿದೆ. ವೆರಿ 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 ಸ್ವೀಟ್ ನ್ಯೂಸ್ ಇದು. 1997ರಲ್ಲಿ ಕೆನಡಾಕ್ಕೆ ವಲಸೆ ಹೋಗಿದ್ದ ಈತ ತೌಹರ್ ರಾಣಾ ಅಂದಿನಿಂದ ನಿರಂತರವಾಗಿ ಭಾರತದ ವಿರುದ್ಧವಾಗಿ ಷಡ್ಯಂತ್ರಗಳನ್ನು ಹೆಣಿತಾ ಇದ್ದ. ನಿಮಗೆ ಈ ದಾಳಿಯ ನೆನಪಿರಬಹುದು. ಮುಂಬೈನಲ್ಲಿ ಬೋಟ್ನಲ್ಲಿ ಬಂದು ಆಗಂತಕರು, ಭಯೋತ್ಪಾದಕರು, ಪಾಪಿಗಳು ಗನ್ಗಳನ್ನು ಹಿಡ್ಕೊಂಡು ಬಂದು ಹಿಂದೂಗಳ ರೀತಿಯಲ್ಲಿ ವೇಷವನ್ನು ಧರಿಸಿಕೊಂಡು ಬಂದು ನಾರಿಮಾನ್ ಮತ್ತು ತಾಜ್ ಹೋಟೆಲ್ ಮೇಲೆ ದಾಳಿಯನ್ನು ಮಾಡ್ತಾರೆ. ಸಿಕ್ಕವರ ಮೇಲೆ ಬುಲೆಟ್ ಅಲ್ಲಿ ಫೈರ್ ಮಾಡ್ತಾರೆ. ಎಸ್ಪೆಷಲಿ ಅಮೆರಿಕನ್ ಪ್ರಜೆಗಳನ್ನು ಗುರಿಯಾಗಿಸಿಕೊಂಡು ಕೂಡ ದಾಳಿಯನ್ನು ನಡೆಸ್ತಾರೆ. ಇಡೀ ಪ್ರಪಂಚವೇ ಒಮ್ಮೆ ನಿಬ್ಬೆರಗಾಗಿ ನೋಡುತ್ತೆ ಭಾರತದತ್ತ. ಇದರ ಮಾಸ್ಟರ್ ಮೈಂಡ್ ಎನ್ಸ್ಕೊಂಡಂತ ತೌಹರ್ ರಾಣಾ ಆತನ ಪೌರತ್ವವನ್ನು ರದ್ದು ಮಾಡಲಾಗಿದೆ. ಐದರ್ ಅವನನ್ನ ಇದೀಗ ಕೆನಡಾದಲ್ಲಿ ಅರೆಸ್ಟ್ ಮಾಡಲಾಗುತ್ತೆ, ಇಲ್ಲದೆ ಇದ್ರೆ ಅವನು ಕೆನಡಾದಿಂದ ಹೊರಹಾಕಲಾಗುತ್ತೆ. ಕೆನಡಾದಲ್ಲಿ ಅವನನ್ನು ಅರೆಸ್ಟ್ ಮಾಡಿದ್ರೆ ಆತನನ್ನ ತಕ್ಷಣವೇ ವಶಕ್ಕೆ ಪಡೆಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿವೆ. ಯಾವ ರೀತಿಯಲ್ಲಿ ಕಸಬ್ಬನನ್ನ ಸ್ವರ್ಗಕ್ಕೆ ಕಳಿಸಲಾಯಿತೋ ಅದೇ ರೀತಿಯಲ್ಲಿ ತೌಹರ್ ರಾಣನನ್ನು ಕೂಡ ಸ್ವರ್ಗಕ್ಕೆ ಕಳಿಸಲಾಗುತ್ತೆ. ಸೊ ಮಾಸ್ಟರ್ ಮೈಂಡ್ ಮಾತ್ರ ಅಲ್ಲ, ಅದಕ್ಕೆ ಹೈಯೆಸ್ಟ್ ಫಂಡಿಂಗ್ ಮಾಡ್ತಾ ಇದ್ದದ್ದು ತೌಹರ್ ರಾಣಾ. ಪಾಕಿಸ್ತಾನ ಮೂಲದವನು ಈತ. ಪಾಕಿಸ್ತಾನ್ ಪಂಜಾಬ್ ಪ್ರಾಂತ್ಯದಲ್ಲಿ ಇಟ್ಕೊಂಡು ಆತ 1997ರಲ್ಲಿ ಕೆನಡಾಕ್ಕೆ ವಲಸೆ ಹೋಗ್ತಾನೆ. ಅಲ್ಲಿ ಬಿಸ್ನೆಸ್ಗಳನ್ನು ಶುರು ಮಾಡ್ತಾನೆ. ಅಲ್ಲಿ ಬಿಸ್ನೆಸ್ಗಳನ್ನು ಆರಂಭಿಸಿ ಅದರಲ್ಲಿ ಬಂದಂಥ ಲಾಭದಲ್ಲಿ ಅರ್ಧಕ್ಕಿಂತ ಹೆಚ್ಚು ಭಾಗ ಆತ ಭಯೋತ್ಪಾದನೆಗೆ ಮೀಸಲಿಡ್ತಾನೆ. ಭಾರತದಲ್ಲಾಗುವಂಥ ದಾಳಿಗಳಿಗೆ ಆತ ಫಂಡಿಂಗ್ ಮಾಡ್ತಾನೆ, ಮಾಸ್ಟರ್ ಮೈಂಡ್ ಆಗಿರ್ತಾನೆ. ಈ ತೌಹರ್ ರಾಣಾ ಅನ್ನುವಾತ ಮುಂಬೈ ದಾಳಿ ನಡೀತಲ್ಲ, ಆ ದಾಳಿಯ ಪ್ರಮುಖ ರೂವಾರಿ ಆಗಿದ್ದ. ಅವನನ್ನು ಹಿಡಿಬೇಕು, ಆದರೆ ಏನು ಮಾಡೋದು? ಆಗಿನ ಸರ್ಕಾರ ಎಷ್ಟೇ ಮನವಿಯನ್ನು ಮಾಡಿಕೊಂಡ್ರೂ ಕೂಡ ಕೆನಡಾ ಸರ್ಕಾರ ಅದಕ್ಕೆ ಒಪ್ಪಿರಲಿಲ್ಲ. ಆದರೆ ಇವತ್ತು ಬಹಳ ಖುಷಿ ಆಗೋದೇನು ಅಂತ ಹೇಳಿದರೆ ಭಾರತ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅಂತ ನೋಡಿ. ಯಾವ ಕೆನಡಾ ಸರ್ಕಾರ ನಿಮಗೂ ನಮಗೂ ಸಂಬಂಧನೇ ಇಲ್ಲ ಅಂತ ಹೇಳಿ ಚೀಮಾರಿ ಹಾಕಿ ಭಾರತವನ್ನು ಕಳಿಸಿತ್ತೋ ಅದೇ ಕೆನಡಾದ ಪ್ರಧಾನಮಂತ್ರಿಗಳು, ಅದೇ ಕೆನಡಾದ ಪ್ರಧಾನಿ ಕಾರ್ನಿ ಅವರು ಭಾರತಕ್ಕೆ ಬರುವ ಮೊದಲಿಗೆ ಭಾರತಕ್ಕೆ ಹೊಸದೊಂದು ಗಿಫ್ಟನ್ನು ಕೊಟ್ಟು ಬರ್ತಾ ಇದ್ದಾರೆ. ಏನು ಅಂತ ಕೇಳಿದ್ರೆ ತೌಹರ್ ರಾಣನ ಪೌರತ್ವವನ್ನು ಕೆನಡಾದಲ್ಲಿ ರದ್ದು ಮಾಡಲಾಗ್ತಾ ಇದೆ. ದಟ್ ಮೀನ್ಸ್ ತೌಹರ್ ರಾಣಾ ಕೆಲವೇ ದಿನಗಳಲ್ಲಿ ಭಾರತದ ವಶ ಆಗುವ ಎಲ್ಲ ಸಾಧ್ಯತೆಗಳಿವೆ.